ಜೈ ರಾಮಕೃಷ್ಣ. ನಮಸ್ತೆ. ನವತರಂಗ ಚಿರಡೋಣ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಮನೆಯ ಮಗಳು ತ್ರಿವೇಣಿ. ಯುಗಾವತಾರ ಶ್ರೀರಾಮಕೃಷ್ಣ. ಹಿಂದಿನ ಸಂಚಿಕೆಯಲ್ಲಿ ಮುನ್ನುಡಿ 1 ನೋಡಲಾಗಿತ್ತು. ಇಂದು ಮುನ್ನುಡಿ 2. ಯುಗಾವತಾರ ಶ್ರೀರಾಮಕೃಷ್ಣ ಒಂದು ಬೃಹತ್ ಗ್ರಂಥ. ಗ್ರಂಥಕರ್ತರಾದ ಸ್ವಾಮಿ ಪುರುಷೋತ್ತಮಾನಂದರು ಆಕರ್ಷಕ ಶಿರೋನಾಮೆಗಳನ್ನುಳ್ಳ ಅಧ್ಯಾಯಗಳಲ್ಲಿ ಸರಳವಾದರೂ ಮನಮುಟ್ಟುವ ಶೈಲಿಯಲ್ಲಿ ಈ ಕನ್ನಡಿಯ ಮೂಲಕ ಕರಿಯನ್ನ ಹಿಡಿದಿಡಲು ಪ್ರಯತ್ನಿಸಿ ಸಫಲರಾಗಿದ್ದಾರೆ. ಗ್ರಂಥವು ಎಷ್ಟೇ ಬೃಹತ್ತಾದರೂ ಗ್ರಂಥ ದೇವತೆಯು ಅದಕ್ಕಿಂತಲೂ ಬೃಹತ್ತೂ ಮಹತ್ತೂ. ಆದುದರಿಂದಲೇ ಈ ಕಷ್ಟ. ಪ್ರಯತ್ನ ಮಾಡಿದವರೇ ಬಲ್ಲರು ಅದರ ಆಯಾಸವನ್ನ. ಅಪಂಡಿತನಾದರೂ ಪಂಡಿತ ಮಂಡಲಿಯನ್ನ ಬೆರಗುಗೊಳಿಸಿದ. ಸಿದ್ಧಿ ವಿನಾಶಕನಾದರೂ ಅಪೂರ್ವ ಸಿದ್ಧಿಗಳನ್ನ ಲೋಕ ಸಂಗ್ರಹಕ್ಕಾಗಿ ಬಳಸಿದ. ಅದ್ವೈತಾನುಭವದ ಪರಾಕಾಷ್ಠೆಯನ್ನ ತಲುಪಿದರೂ ದಲಿತರಿಗಾಗಿ ಮರುಗಿ ದಾತಾರನಾದ. ಅಗ್ನಿ ಪರೀಕ್ಷೆಯಲ್ಲಿ ಲೀಲಾಜಾಲವಾಗಿ ದಾಟಿ ಬಂದ ಯತಿರಾಜನಾದರೂ ಮಡದಿಯನ್ನ ಮಾನವ ಸಹಜ ಅನುಕಂಪೆಯಿಂದ ಕಂಡು ದಿವ್ಯ ದಾಂಪತ್ಯದ ಮೂಲಕ ಹೊಸ ದಾಖಲೆಯನ್ನ ಸೃಷ್ಟಿಸಿದ. ಮತಗಳೆಷ್ಟೋ ಪಥಗಳೂ ಅಷ್ಟೇ ಎಂಬ ಸಮನ್ವಯ ತತ್ವವನ್ನ ಸ್ವಾನುಭವದ ಅಧಿಕಾರವಾಣಿಯಿಂದ ಸಾರಿದ. ಈ ಮಹಾ ಆತ್ಮವನ್ನ ಯಾವ ಗ್ರಂಥವು ತಾನೇ ಬಣ್ಣಿಸೀತು? ಬಣ್ಣಿಸಿ ಸಾಕೆಂದು ತೃಪ್ತಿ ಪಡೆದೀತು? ಸಣ್ಣ ಗುಟ್ಟೊಂದನ್ನ ನಾವು ಇಲ್ಲಿ ರಟ್ಟು ಮಾಡಬೇಕು. ಗ್ರಂಥಕರ್ತನಿಗೆ ಪುಸ್ತಕ ಬರೆಯುವುದರಲ್ಲಿ ಏನು ಆನಂದವಿದೆಯೋ ಅದಕ್ಕಿಂತಲೂ ಬಹುಮಡಿಯಾದ ಆನಂದವು ದೊರಕುತ್ತದೆ. ಪಾಠವೃಂದವು ಹೆಚ್ಚು ಹೆಚ್ಚಾಗಿ ಗ್ರಂಥವನ್ನು ಓದಿ ಸವಿದು ಆನಂದಿಸಿದರೆ ಈ ವಿಶೇಷ ಅಧಿಕಾರ, ಹಕ್ಕು ನಿಮ್ಮದು. ನೀವು ಅದನ್ನು ತೃಪ್ತಿಕರವಾಗಿ ಚಲಾಯಿಸುತ್ತೀರೆಂದು ನಂಬುತ್ತೇವೆ. ಇದನ್ನು ಬರೆದವರು ಸ್ವಾಮಿ ಹರ್ಷಾನಂದರು, ಶ್ರೀರಾಮಕೃಷ್ಣ ಆಶ್ರಮ ಬೆಂಗಳೂರಿನ ಅಧ್ಯಕ್ಷರು. ಈಗ ಮುನ್ನುಡಿ 2 ಮುಗಿಯಿತು. ಈಗ ಸ್ವಾಮಿ ಪುರುಷೋತ್ತಮಾನಂದಜಿಯವರ ಒಂದು ಮಾತು. ಶ್ರೀರಾಮಕೃಷ್ಣರ ಪರಮ ಭಕ್ತ ಗಿರೀಶ ಚಂದ್ರ ಘೋಷ್ ಒಮ್ಮೆ ಸ್ವಾಮಿ ವಿವೇಕಾನಂದರೊಡನೆ ಹೇಳುತ್ತಾನೆ, ಸ್ವಾಮೀಜಿ, ನೀವು ಶ್ರೀರಾಮಕೃಷ್ಣರ ನಿಕಟ ಸಂಪರ್ಕದಲ್ಲಿದ್ದವರು, ಅವರನ್ನ ಸನಿಹದಿಂದ ಕಂಡವರು. ನೀವೇಕೆ ಅವರ ದಿವ್ಯ ಜೀವನ ಚರಿತ್ರೆಯನ್ನ ವಿಸ್ತಾರವಾಗಿ ಬರೆಯಬಾರದು? ಆಗ ವಿವೇಕಾನಂದರು ಉದ್ವಿಗ್ನರಾಗಿ ಹೇಳುತ್ತಾರೆ, ನೀವು ನನಗೆ ಅಗಾಧ ಸಾಗರವನ್ನ ಬತ್ತಿಸಿ ಬಿಡಲು ಹೇಳಿ, ನಾನದನ್ನ ಮಾಡುತ್ತೇನೆ. ಬೇಕೆಂದರೆ ಪರ್ವತಗಳನ್ನ ಕುಟ್ಟಿ ಪುಡಿ ಮಾಡಲು ಹೇಳಿ, ಅದನ್ನೂ ಮಾಡಬಲ್ಲೆ. ಆದರೆ ಶ್ರೀರಾಮಕೃಷ್ಣರ ಜೀವನ ಚರಿತ್ರೆಯನ್ನ ಬರೆಯುವ ಕೆಲಸ ಇದೋ ಕೈ ಮುಗಿಯುತ್ತೇನೆ, ಅದೊಂದನ್ನ ಮಾತ್ರ ಹೇಳಬೇಡಿ. ಇದೇನಿದು? ಅತ್ಯಂತ ಕಠಿಣವಾದ ವೇದಾಂತ ಉಪನಿಷದ್ ರಹಸ್ಯಗಳನ್ನ ಆ ಪರಕೀಯ ಭಾಷೆಯಲ್ಲಿ ಪುಂಖಾನುಪುಂಖವಾಗಿ ವಿವರಿಸಬಲ್ಲ ಅಸದಳ ಸಾಮರ್ಥ್ಯದ ಸ್ವಾಮಿ ವಿವೇಕಾನಂದರು ಸಾಮಾನ್ಯ ಕಥೆಗಾರನೊಬ್ಬ ಮಾಡಬಹುದಾದ ಜೀವನ ಚರಿತ್ರೆ ಬರೆಯುವ ಕಾರ್ಯವನ್ನ ತಮ್ಮಿಂದ ಸಾಧ್ಯವಾಗದೆಂದು ಬಿಟ್ಟರಲ್ಲ. ಅದರಲ್ಲೂ ಅವರು ಶ್ರೀರಾಮಕೃಷ್ಣರನ್ನ ಬಗೆ ಬಗೆಯಾಗಿ ಪ್ರಶ್ನಿಸಿ, ಪರಿಕಿಸಿ, ಪರಿಪಾಡುಪಡಿಸಿ ಅವರ ಒಳ ಹೊರಗನ್ನ ಅರಿತವರು. ಅಷ್ಟೇ ಅಲ್ಲ, ಅವರ ಸಮಸ್ತ ಸಾಧನ ಸಂಪತ್ತನ್ನ, ಆಧ್ಯಾತ್ಮಿಕ ಶಕ್ತಿಯನ್ನ ಧಾರೆ ಏರಿಸಿಕೊಂಡವರು. ಶ್ರೀರಾಮಕೃಷ್ಣರ ಜೀವನ ಕಥೆಯನ್ನ ಬರೆಯುವ ಕಾರ್ಯ ತಮ್ಮಿಂದ ಸಾಧ್ಯವಿಲ್ಲ ಎಂದು ಅವರೇ ಹೇಳಿಬಿಟ್ಟರೆ ಮತ್ತೆ ಇನ್ನಾರಿಂದಾದೀತು? ಸಾಮಾನ್ಯರಾದ ನಮ್ಮಂಥವರಿಂದಲೇ. ಆದರೆ ಇಲ್ಲೊಂದು ಆಲೋಚನೀಯ ಅಂಶವಿದೆ. ವಿವೇಕಾನಂದರು ಹಾಗೆಂದುದಕ್ಕೆ ಒಂದು ಪ್ರಬಲ ಕಾರಣವಿತ್ತು. ಅವರು ತಮ್ಮ ಗುರುದೇವನ ಬಗ್ಗೆ ಮಾತನಾಡಲು ಬಾಯಿ ತೆರೆದರೆ ಸಾಕು, ತಕ್ಷಣವೇ ಶ್ರೀರಾಮಕೃಷ್ಣರ ಅಲೌಕಿಕ ಪ್ರೇಮ, ಅವರಿಂದ ತಾವು ಪಡೆದ ಪ್ರೀತಿ, ಆದರ, ವಾತ್ಸಲ್ಯ, ಬಣ್ಣಿಸಿದಷ್ಟೂ ತೀರದ ಅವರ ಅನಂತ ಭಾವಗಳು, ಅವರ ಪರಿಪೂರ್ಣ ವ್ಯಕ್ತಿತ್ವದ ಕೋಟಿ ಕೋಟಿ ಮುಖಗಳು, ಅಳೆಯಲಾಗದ ಆಳ ಅಗಲಗಳ ಅವರ ಮಹಿಮೆ, ಇವೆಲ್ಲವೂ ಒಮ್ಮೆಗೇ ಸ್ಮೃತಿ ಪಟಲದಲ್ಲಿ ಒತ್ತರಿಸಿ ಬಂದು ಮನಸ್ಸು ಉತ್ಕಟ ಆನಂದಾನುಭವದಿಂದ ಮೂಕವಾಗುತ್ತಿತ್ತು. ಇನ್ನು ಮಾತು ಮುಂದುವರಿಯುವುದೆಲ್ಲಿ ಬಂತು? ಅಮೆರಿಕದಲ್ಲೊಮ್ಮೆ ಅವರ ಶಿಷ್ಯರು ಶ್ರೀರಾಮಕೃಷ್ಣರ ಕುರಿತಾಗಿ ಮಾತನಾಡಲೇಬೇಕು ಎಂದು ಕೇಳಿಕೊಂಡಾಗ ಪ್ರೀತಿಯ ಒತ್ತಾಯಕ್ಕೆ ಮಣಿದು ಮಾತಿಗಾರಂಭಿಸಿದರು.
ಸುದೀರ್ಘವಾಗಿಯೇ ಮಾತನಾಡಿದರು. ಆ ಭಾಷಣವೇ ಇಂದು ಮೈ ಮಾಸ್ಟರ್ ಎಂಬ ಪುಟ್ಟ ಪುಸ್ತಕ ರೂಪದಲ್ಲಿದೆ. ಆದರೆ ಆ ಇಡೀ ಭಾಷಣದಲ್ಲಿ ಒಮ್ಮೆಯಾದರೂ ರಾಮಕೃಷ್ಣ ಎಂಬ ಶಬ್ದ ಬಂದಿರಬೇಕಲ್ಲ? ಇಲ್ಲವೇ ಇಲ್ಲ. ಏಕೆಂದರೆ ತಮ್ಮ ಪ್ರಾಣ ಪ್ರಿಯರಾದ ಶ್ರೀರಾಮಕೃಷ್ಣರ ಹೆಸರನ್ನ ಉಚ್ಚರಿಸುತ್ತಾ ಮಾತನಾಡಿದ್ದರೆ ಆ ಭಾಷಣ ಮುಂದುವರಿಯುತ್ತಲೇ ಇರಲಿಲ್ಲ. ಹೀಗೆ ಶ್ರೀರಾಮಕೃಷ್ಣರ ಕುರಿತಾಗಿ ಮಾತನಾಡಲೇ ಕಷ್ಟವಾದ ಮೇಲೆ ಇನ್ನು ದೇವರ ವಿಷಯವಾಗಿ ಭಾವಿಸುತ್ತಾ ಆಲೋಚಿಸುತ್ತಾ ಜೀವನ ಚರಿತ್ರೆಯನ್ನ ಬರೆಯಲು ಕುಳಿತರೆ ವಿವೇಕಾನಂದರ ಮನಸ್ಸು ಸಮಾಧಿಮಗ್ನವಾಗುವುದೇ ಖಂಡಿತ. ಹೀಗಾಗಿ ಅವರಿಂದ ಶ್ರೀರಾಮಕೃಷ್ಣರ ಜೀವನ ಚರಿತ್ರೆ ಬಾರದೆ ಹೋಯಿತು. ಅಂತೂ ಶ್ರೀರಾಮಕೃಷ್ಣರ ಬಗೆಗಿನ ಭಾವಾತಿಶಯವು ವಿವೇಕಾನಂದರಿಂದ ಅವರ ಜೀವನೇತಿಹಾಸವನ್ನು ಬರೆಯಗೊಡಲಿಲ್ಲ. ಆದರೆ ನಮ್ಮಂಥವರಿಗೆ ಅಂತಹ ತೊಂದರೆ ಏನಿಲ್ಲ. ನಮ್ಮಲ್ಲಿಯೂ ಭಾವವಿರಬಹುದು, ಆದರೆ ಅಲ್ಲಿ ಅತಿಶಯತೆ ಇಲ್ಲ. ಅಲ್ಲದೆ ಇನ್ನೊಂದು ಅಂಶವಿದೆ ಇಲ್ಲಿ. ಪರ್ವತ ಶ್ರೇಣಿಯ ಚಿತ್ರ ರಚಿಸಬೇಕೆಂಬುವರು ಅದರ ಮೇಲೆ ವಾಸವಾಗಿದ್ದರೆ ಆ ಕಾರ್ಯ ಅವರಿಂದ ಸಾಧ್ಯವಾಗುವುದಿಲ್ಲ. ಪರ್ವತದಿಂದ ಸ್ವಲ್ಪ ದೂರದಲ್ಲಿ ನಿಂತವರಿಂದಲೇ ಅದು ಸಾಧ್ಯ. ಶ್ರೀರಾಮಕೃಷ್ಣರ ಇನ್ನೋರ್ವ ನೇರ ಶಿಷ್ಯರಾದ ಸ್ವಾಮಿ ಶಾರದಾನಂದರು ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ ಎಂಬ ಗ್ರಂಥವನ್ನ ಬರೆದು ಅದಕ್ಕೊಂದು ಅವಕಾಶ ಕಲ್ಪಿಸಿದರು. ಶ್ರೀರಾಮಕೃಷ್ಣರ ಜೀವನ ಕುರಿತಾದ ಮೊಟ್ಟ ಮೊದಲ ಅಧಿಕೃತ ದಾಖಲೆ ಈ ಕೃತಿ. ಆದರೆ ಸ್ವಾಮಿ ಶಾರದಾನಂದರ ಉದ್ದೇಶ ಶ್ರೀರಾಮಕೃಷ್ಣರ ಜೀವನದ ಘಟನೆಗಳನ್ನ ತಿಳಿಸುವುದಷ್ಟೇ ಆಗಿರದೆ ಅದಕ್ಕೊಂದು ತಾತ್ವಿಕ ನೆಲೆಗಟ್ಟನ್ನ ಒದಗಿಸಿ ವಿವರಿಸುವುದೂ ಆಗಿತ್ತು. ಹೀಗಾಗಿ ಕೇವಲ ಘಟನಾವಳಿಗಳನ್ನ ತಿಳಿಯುವ ಉದ್ದೇಶದಿಂದ ಈ ಕೃತಿಯನ್ನ ಪ್ರವೇಶಿಸುವವರಿಗೆ ಅದು ಕೆಲ ಮಟ್ಟಿಗೆ ನಿಲುಕದೆ ಹೋಗುತ್ತದೆ. ಈ ಗ್ರಂಥದ ಬಳಿಕ ಶ್ರೀರಾಮಕೃಷ್ಣರ ಜೀವನ ಚರಿತ್ರೆಗಳು ಹಲವಾರು ಬಂದುವು. ಕನ್ನಡದಲ್ಲೂ ಕೆಲವು ಪ್ರಕಟಗೊಂಡವು. ಆ ದಿವ್ಯ ಗುರುವಿನ ವ್ಯಕ್ತಿತ್ವದ ಬಹುಮುಖ ಆಯಾಮಗಳು ಈ ಎಲ್ಲ ಕೃತಿಗಳಲ್ಲೂ ಒಂದೊಂದು ಬಗೆಯಾಗಿ ಪ್ರಕಟಗೊಂಡಿರುವುದನ್ನು ಕಾಣಬಹುದು. ಅಲ್ಲದೆ ಇವನ್ನೆಲ್ಲ ಓದಿದಾಗ ಶ್ರೀರಾಮಕೃಷ್ಣರ ಜೀವನ ಚರಿತ್ರೆಗಳು ಇನ್ನೂ ಹಲವು ಬಂದರೆ ನಷ್ಟವಿಲ್ಲವಷ್ಟೇ ಅಲ್ಲ, ಲಾಭವೂ ಉಂಟು ಎಂದೆನಿಸದೆ ಇರದು. ಪ್ರತಿಯೊಂದೂ ಇನ್ನೊಂದಕ್ಕೆ ಪೂರಕ, ಮುಂದಿನ ಬೆಳವಣಿಗೆಗೆ ಸಹಾಯಕ. ಪ್ರಸ್ತುತ ಗ್ರಂಥ ಯುಗಾವತಾರ ಶ್ರೀರಾಮಕೃಷ್ಣದ ಮುಖ್ಯ ಉದ್ದೇಶ ಇದು. ಶ್ರೀರಾಮಕೃಷ್ಣರ ಜೀವನವನ್ನ ಅತ್ಯಂತ ಸರಳವಾದ ರೀತಿಯಲ್ಲಿ, ಆದರೆ ವಿಷಯವನ್ನ ಎಲ್ಲಿಯೂ ಲಘುವಾಗಿಸದೆ ಸಾಧ್ಯಂತವಾಗಿ ಸವಿವರವಾಗಿ ಸಾಮಾನ್ಯ ಮನುಷ್ಯನ ಮುಂದಿಡುವುದು. ಶ್ರೀರಾಮಕೃಷ್ಣರ ಜೀವನ ಸಾಧ್ಯವಾದಷ್ಟೂ ಅವನ ಕಣ್ಣಿಗೆ ಕಟ್ಟುವಂತೆ ಮಾಡುವುದು. ತನ್ಮೂಲಕ ಆ ಜೀವನ ದೀಪದ ಸಹಾಯದಿಂದ ತನ್ನ ಸೊಡರನ್ನ ಬೆಳಗಿಕೊಳ್ಳಲು ಅನುವು ಮಾಡಿಕೊಡುವುದು. ಶ್ರೀ ಗುರುಕೃಪೆಯಿಂದ ಈ ಉದ್ದೇಶ ಸಾರ್ಥಕವಾಗಲಿ. ಧನ್ಯವಾದಗಳು. ಮುಂದುವರಿದ ಭಾಗ ಮುಂದಿನ ಸಂಚಿಕೆಯಲ್ಲಿ. ಜೈ ಶ್ರೀಮಾತಾ.